ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಸೊ ನಾವು ಆಲ್ ಅಬೌಟ್ ಮೊಬೈಲ್ ಫೋನ್ಸ್ ಅನ್ನೋ ಒಂದು ಸೀರೀಸ್ನ ಶುರು ಮಾಡಿದ್ವಿ. ಅದರಲ್ಲಿ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2ನ ಸಹ ಕಂಪ್ಲೀಟ್ ಮಾಡಿದ್ವಿ. ಸೊ ವೆಲ್ಕಮ್ ಟು ಚಾಪ್ಟರ್ 3. ಚಾಪ್ಟರ್ 3 ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಆಲ್ ಅಬೌಟ್ ಮೊಬೈಲ್ ಫೋನ್ ಸಾಫ್ಟ್ವೇರ್ಸ್. ನೀವೇನಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಜ್ವಲ್ ಕೃಷ್ಣ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಚಾಪ್ಟರ್ 3 ಈಸ್ ಆಲ್ ಅಬೌಟ್ ಮೊಬೈಲ್ ಫೋನ್ ಸಾಫ್ಟ್ವೇರ್ ಆಯಿತಾ. ಅದರಲ್ಲೂ ನಾವು ಇವತ್ತು ಬೇಸಿಕಲಿ ಆಪರೇಟಿಂಗ್ ಸಿಸ್ಟಮ್ಗಳಂದ್ರೇನು ಮತ್ತು ಯೂಸರ್ ಇಂಟರ್ಫೇಸ್ ಅಂದ್ರೇನು ಅಂತ ತಿಳ್ಕೊತಿದ್ದೀವಿ. ಅದು ಎಲ್ಲದಕ್ಕಿಂತ ಮುಂಚೆ ನಾವು ಸಾಫ್ಟ್ವೇರ್ ಅಂದ್ರೇನು ಅಂತ ಸಿಂಪಲ್ ವೇಸಲ್ಲಿ ತಿಳ್ಕೊಂಬಿಡೋಣ, ಓಕೆನಾ. ಏನಂತ ಹೇಳಿದ್ರೆ ನಾವು ಚಾಪ್ಟರ್ 2 ಅಲ್ಲಿ ಹಾರ್ಡ್ವೇರ್ಗಳಂದ್ರೇನು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಈ ಒಂದು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಪ್ರೊಸೆಸರ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಈ ಒಂದು ಕಾಂಪೊನೆಂಟ್ಸ್ಗಳನ್ನ ನಾವು ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದರೆ ನಮಗೆ ಸಾಫ್ಟ್ವೇರ್ ಅನ್ನೋಂಥದ್ದು ಬೇಕು. ಅಂದರೆ ಈ ಒಂದು ಹಾರ್ಡ್ವೇರ್ಗಳನ್ನ ಕೆಪಾಸಿಟಿನ ನಾವು ಯೂಸ್ ಮಾಡಬೇಕಂತ ಹೇಳಿದರೆ ನಮಗೆ ಸಾಫ್ಟ್ವೇರ್ ಅನ್ನೋಂಥದ್ದು ಬೇಕು. ಇದಕ್ಕೆ ತುಂಬ ಸಿಂಪಲ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ. ಏನಂತ ಹೇಳಿದ್ರೆ, ಲೆಟ್ಸ್ ಇಮ್ಯಾಜಿನ್ ಒಂದು ಸೋಪ್ ಇದೆ ಆಯಿತಾ. ಆ ಸೋಪಿಂದ ನಾವು ಹ್ಯಾಂಡ್ ವಾಶ್ ಮಾಡಬೇಕು, ಓಕೆನಾ. ಸುಮ್ಮನೆ ಒಂದು ಡ್ರೈ ಸೋಪ್ ತೊಗೊಂಡು ನಾವು ಹ್ಯಾಂಡ್ಸ್ಗೆ ರಬ್ ಮಾಡಿದ್ರೆ ನಾವು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಬೇಕು ಅಥವಾ ಒಂದು ಕಾಂಪೊನೆಂಟ್ ಬೇಕು. ಏನಂತ ಹೇಳಿದರೆ ವಾಟರ್, ಓಕೆನಾ. ನಾವು ಸೋಪಿಂದ ಕೈ ತೊಳಿಬೇಕಂತ ಹೇಳಿದರೆ ಸೋಪನ್ನ ಮತ್ತು ನಮ್ಮ ಕೈಗಳನ್ನ ವೆಟ್ ಮಾಡಿಕೊಂಡಾಗ ಮಾತ್ರ ನಾವು ಸೋಪಿಂದ ಕೈ ತೊಳಿಲಿಕ್ಕೆ ಸಾಧ್ಯ, ಹೌದಲ್ವಾ. ಆವಾಗ ಮಾತ್ರ ನಾವು ಆ ಸೋಪನ್ನ ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಇದನ್ನು ನಾವು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಕಂಪೇರ್ ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಹಾರ್ಡ್ವೇರ್ನ ಸೋಪ್ ಅಂದ್ಕೊಳ್ಳೋಣ, ವಾಟರ್ನ ಸಾಫ್ಟ್ವೇರ್ ಅಂತ ತಿಳ್ಕೊಳ್ಳೋಣ. ಅಲ್ಲೇ ಅರ್ಥ ಆಗೋಯ್ತು. ನಮ್ಮ ಹಾರ್ಡ್ವೇರ್ಗಳನ್ನ ನಾವು ಯುಟಿಲೈಸ್ ಮಾಡಬೇಕಂತ ಹೇಳಿದರೆ, ಅಂದರೆ ನಮ್ಮ ಸೋಪ್ನ ಯೂಸ್ ಮಾಡಬೇಕಂತ ಹೇಳಿದರೆ ನಮ್ಮ ಸಾಫ್ಟ್ವೇರ್ ಅನ್ನೋಂಥದ್ದು ಬೇಕೇ ಬೇಕು. ಅಂದರೆ ನೀರು ಅನ್ನೋಂಥದ್ದು ಬೇಕೇ ಬೇಕು. ಐ ಹೋಪ್ ನಿಮಗೆ ಇಲ್ಲಿ ಸಾಫ್ಟ್ವೇರ್ ಅನ್ನೋದು ತುಂಬ ನೀಟಾಗಿ ಅರ್ಥ ಆಗಿದೆ ಅಂತ. ಸೊ ಸಾಫ್ಟ್ವೇರ್ ಇದ್ದಾಗ ಮಾತ್ರ ನಾವು ಹಾರ್ಡ್ವೇರ್ ಕೆಪಾಸಿಟಿನ ಯುಟಿಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಈಗ ನಮಗೆ ಸಾಫ್ಟ್ವೇರ್ ಅಂದರೆ ಏನು ಅಂತ ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಸೊ ಇವತ್ತಿನ ವೀಡಿಯೋ ನಾವು ಮೇನ್ ಹೈಲೈಟ್ಸ್ ಕಡೆ ಹೋಗೋಣ. ಈಗ ಯಾವುದಂತ ಹೇಳಿದರೆ ಆಪರೇಟಿಂಗ್ ಸಿಸ್ಟಮ್ ಮತ್ತು UI ಅಲ್ವಾ. ಇದರಲ್ಲಿ ಮೊದಲನೇದು ಯಾವುದು ಆಪರೇಟಿಂಗ್ ಸಿಸ್ಟಮ್. ಈಗ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಈಗ ಜಸ್ಟ್ ಲೈಕ್ ನಮ್ಮ ಕಂಪ್ಯೂಟರಿಗೆ ಲೀನಕ್ಸ್ OS ಇರ್ಬೋದು, ವಿಂಡೋಸ್ 7, ವಿಂಡೋಸ್ 10, ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗಳು ಹೇಗೆ ನಮ್ಮ ಕಂಪ್ಯೂಟರ್ನ ಕಂಟ್ರೋಲ್ ಮಾಡ್ತವೋ ಅದೇ ರೀತಿ ನಮ್ಮ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇದು ನಮ್ಮ ಮೊಬೈಲಿಗೆ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಓಕೆನಾ. ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ ಅಂತ ಏನಕ್ಕೆ ಕರಿತಿದ್ದೀನಿ ಅಂತ ಹೇಳಿದರೆ, ಇದೇ ಒಂದು ಆಪರೇಟಿಂಗ್ ಸಿಸ್ಟಮ್ ನಮ್ಮ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ, ಅಂದರೆ ನಾವು ಪ್ಲೇಸ್ಟೋರಿಂದ ಯಾವ್ಯಾವ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ತೀವಲ್ವಾ, ಇವುಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಮತ್ತು ಇವುಗಳನ್ನ ನಾವು ಆಕ್ಸೆಸ್ ಮಾಡಲಿಕ್ಕೆ ಒಂದು ಜಾಗ ಪ್ರೊವೈಡ್ ಮಾಡುತ್ತೆ, ಓಕೆನಾ. ಅದಕ್ಕೆ ನಾವು ಇದನ್ನ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದರೆ, ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಆ ಕ್ರಿಕೆಟ್ ಸ್ಟೇಡಿಯಂನ ನಾವು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದ್ಕೊಳ್ಳೋಣ, ಬಿಕಾಸ್ ನಾನು ಹೇಳಿದೆ ಅದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಅಲ್ವಾ. ಸೊ ಹಾಗಾಗಿ ಅದರೊಳಗಡೆ ಇರೋ ಆಡಿಯನ್ಸ್ ಇರ್ಬೋದು ಅಥವಾ ಅಲ್ಲಿ ಆಟ ಆಡ್ತಿರೋ ಪ್ಲೇಯರ್ಸ್ ಇರ್ಬೋದು, ಇವುಗಳನ್ನ ನಾವು ಇನ್ಸ್ಟಾಲ್ ಮಾಡಿರುವಂತಹ ಅಪ್ಲಿಕೇಶನ್ಸ್ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಅದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಇದರ ಅರ್ಥ ಏನು, ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡಲಿಕ್ಕೆ. ಈಗ ಒಂದು ಮೊಬೈಲಲ್ಲಿ ಯಾವ ಫೀಚರ್ಸ್ ಇದೆ ಅನ್ನೋದು ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಆ ಒಂದು ಮೊಬೈಲಲ್ಲಿ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಇಂಥದ್ದೇ ಇದೆ ಅನ್ನೋದನ್ನು ಕಂಪ್ಲೀಟ್ಲಿ ಆ ಮೊಬೈಲಿನ ಬ್ರ್ಯಾಂಡ್ ಡಿಸೈಡ್ ಮಾಡುತ್ತೆ, ಓಕೆನಾ. ಹಾಗಾಗಿ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾವು ನೀಟಾಗಿ ತಿಳ್ಕೊಂಡಿತ್ತು ಅಂತ ಹೇಳಿದರೆ, ಅದರಲ್ಲಿ ಯಾವ ವರ್ಷನ್ ಆಫ್ ಆ್ಯಂಡ್ರಾಯ್ಡ್ ಇದೆ ಅಂತ ಕೇಳಿಸ್ಕೊತಿದ್ದಂಗೆ ನಾವು ಅದರಲ್ಲಿ ಯಾವ ಫೀಚರ್ಸ್ ಇದೆ ಅಂತ ಸಹ ಗೆಸ್ ಮಾಡಿಬಿಡ್ಬೋದು. ಹಾಗಾಗಿ ಮೊಬೈಲಿನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಂದು ಮೊಬೈಲ್ನ ಬೈ ಮಾಡಲಿಕ್ಕೆ ಮುಂಚೆ. ಈಗ ನಾವು ಒಂದಷ್ಟು ಪಾಪ್ಯುಲರ್ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ. ಅದರ ಮೊದಲನೇ ಲಿಸ್ಟಲ್ಲಿ ನಮಗಿರುವಂಥದ್ದೇ ಆ್ಯಂಡ್ರಾಯ್ಡ್. ಈ ಆ್ಯಂಡ್ರಾಯ್ಡನ್ನ ಹೆಸರು ಎಲ್ಲರೂ ಕೇಳಿರ್ತೀವಿ ಅಲ್ವಾ. ನಾವು ಯೂಸ್ ಮಾಡ್ತಿರೋದು ಈಗ ಆ್ಯಂಡ್ರಾಯ್ಡ್ನೇ. ಸೊ ಆ್ಯಂಡ್ರಾಯ್ಡ್ ಅಂದರೆ ಏನು, ಇದರ ಹಿಸ್ಟ್ರಿ ಏನು? ಆ್ಯಂಡ್ರಾಯ್ಡ್ ಅನ್ನೋ ಒಂದು ಕಂಪ್ನಿ ಆಕ್ಷನಲ್ಲಿ ಆ್ಯಕ್ಚುಲಿ ನಮ್ಮ ಸ್ಯಾಮ್ಸಂಗ್ ಪರ್ಚೇಸ್ ಮಾಡ್ಬೋದಾಗಿತ್ತು, ಆದರೆ ನಮ್ಮ ಸ್ಯಾಮ್ಸಂಗ್ ಹೈಯರ್ ಮಾಡಲಿಲ್ಲ. ಆ ಟೈಮಲ್ಲಿ ನಮ್ಮ ಗೂಗಲ್ ಏನಿದೆ ಇದು ಆ್ಯಂಡ್ರಾಯ್ಡ್ನ ಹೈಯರ್ ಮಾಡ್ತು. ಅಲ್ಲಿಂದ ಗೂಗಲ್ ಮತ್ತು ಈ ಒಂದು ಆ್ಯಂಡ್ರಾಯ್ಡ್ ಏನಿದೆ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾರೆ. ಈಗಲೂ ಅಷ್ಟೇ ಆ್ಯಂಡ್ರಾಯ್ಡ್ನ ಮ್ಯಾನೇಜ್ ಮಾಡ್ತಿರೋದು ಗೂಗಲೇ, ಓಕೆನಾ. ಈ ಒಂದು ಆ್ಯಂಡ್ರಾಯ್ಡಿನ ಮೊದಲನೇ ಆಪರೇಟಿಂಗ್ ಸಿಸ್ಟಮ್ ಬಂದಿದ್ದು 2008 ಸೆಪ್ಟೆಂಬರ್ 23ನೇ ತಾರೀಕು, ಓಕೆನಾ. ಆ್ಯಂಡ್ರಾಯ್ಡ್ 1.0 ಅನ್ನೋ ಮೊದಲನೇ ಎಡಿಷನ್ ಬಂತು, ಓಕೆನಾ. ಅದಾಗಿ ಫೆಬ್ರವರಿ 9ನೇ ತಾರೀಕು 2009ಕ್ಕೆ ಇದರ ಎರಡನೇ ಎಡಿಷನ್ ಬಂತು, ಆ್ಯಂಡ್ರಾಯ್ಡ್ 1.1 ಅಂತ ಹೇಳಿ. ಇದಾದಮೇಲೆ ಮೂರನೇ ಎಡಿಷನ್ ಬಂತು 1.5 ಅಂತ. ಇಲ್ಲಿಂದ ಒಂದು ಟ್ವಿಸ್ಟ್ ಇದೆ. ಏನಂತ ಹೇಳಿದರೆ, ಇವರು ಇದಕ್ಕೆ ಆ್ಯಂಡ್ರಾಯ್ಡ್ 1.5 ಅಂತ ಕರೀಲಿಲ್ಲ, ಆ್ಯಂಡ್ರಾಯ್ಡ್ ಕಪ್ ಕೇಕ್ ಅಂತ ಹೆಸರಿಟ್ರು. ಇದರಿಂದ ಮುಂದೆ ಬರೋ ಪ್ರತಿಯೊಂದು ಅಪ್ಡೇಟ್ಸ್ಗೆ, ಪ್ರತಿಯೊಂದು ವರ್ಷನ್ಸ್ಗೂ ಇವರು ಒಂದೊಂದು ತಿಂಡಿಗಳ ಹೆಸರನ್ನ ಇಡ್ತಾ ಹೋದರು,
ಓಕೆನಾ. ನಾನು ಹೇಳ್ದಂಗೆ ಆ್ಯಂಡ್ರಾಯ್ಡ್ 1.5ನ ಇವರು ಆ್ಯಂಡ್ರಾಯ್ಡ್ ಕಪ್ ಕೇಕ್ ಅಂತ ಕರೆದ್ರಲ್ವಾ. ಇದಾದಮೇಲೆ ಆ್ಯಂಡ್ರಾಯ್ಡ್ 1.6 ಬಂತು. ಇದಕ್ಕೆ ಇವರು ಏನಂತ ಹೆಸರಿಟ್ರಪ್ಪ ಅಂತ ಹೇಳಿದ್ರೆ ಇವರು ಇದಕ್ಕೆ ಆ್ಯಂಡ್ರಾಯ್ಡ್ ಡೋನಟ್ ಅಂತ ಹೆಸರಿಟ್ರು. ಇದಾದಮೇಲೆ ಇದರ ನೆಕ್ಸ್ಟ್ ವರ್ಷನ್ ಬಂತು 2.0, ಅದಕ್ಕೆ ಇವರು ಆ್ಯಂಡ್ರಾಯ್ಡ್ ಎಕ್ಲೇರ್ ಅಂತ ಹೆಸರಿಟ್ರು. ಇದರ ನೆಕ್ಸ್ಟ್ ವರ್ಷನ್ 2.2, ಅದರ ಹೆಸರು ಆ್ಯಂಡ್ರಾಯ್ಡ್ ಫ್ರೋಯೋ. ನೆಕ್ಸ್ಟ್ ವರ್ಷನ್ 2.3, ಅದರ ಹೆಸರು ಆ್ಯಂಡ್ರಾಯ್ಡ್ ಜಿಂಜರ್ ಬ್ರೆಡ್. ನೆಕ್ಸ್ಟ್ ವರ್ಷನ್ 3.0, ಅದರ ಹೆಸರು ಆ್ಯಂಡ್ರಾಯ್ಡ್ ಹನಿ ಕೂಂಬ್. ನೆಕ್ಸ್ಟ್ ವರ್ಷನ್ 4.0, ಅದರ ಹೆಸರು ಆ್ಯಂಡ್ರಾಯ್ಡ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್. ಇದರ ನೆಕ್ಸ್ಟ್ ವರ್ಷನ್ 4.1, ಇದರ ಹೆಸರು ಆ್ಯಂಡ್ರಾಯ್ಡ್ ಜೆಲಿ ಬೀನ್. ಇದರ ನೆಕ್ಸ್ಟ್ ವರ್ಷನ್ 4.4, ಇದರ ಹೆಸರು ಆ್ಯಂಡ್ರಾಯ್ಡ್ ಕಿಟ್ ಕ್ಯಾಟ್. ಇದರ ನೆಕ್ಸ್ಟ್ ಎಡಿಷನ್ 5.0, ಇದರ ಹೆಸರು ಆ್ಯಂಡ್ರಾಯ್ಡ್ ಲಾಲಿಪಾಪ್. ಇದರ ನೆಕ್ಸ್ಟ್ ವರ್ಷನ್ 6.0, ಇದರ ಹೆಸರು ಬಂದು ಆ್ಯಂಡ್ರಾಯ್ಡ್ ಮಾರ್ಶ್ ಮ್ಯಾಲೋ. ಇದರ ನೆಕ್ಸ್ಟ್ ವರ್ಷನ್ 7.0 ಆ್ಯಂಡ್ ಇದರ ಹೆಸರು ಆ್ಯಂಡ್ರಾಯ್ಡ್ ನೋಗಟ್. ಇದರ ನೆಕ್ಸ್ಟ್ ವರ್ಷನ್ 8.0, ಇದರ ಹೆಸರು ಓರಿಯೋ. ಇದರ ನೆಕ್ಸ್ಟ್ ವರ್ಷನ್ 9.0 ಆ್ಯಂಡ್ ಇದರ ಹೆಸರು ಆ್ಯಂಡ್ರಾಯ್ಡ್ ಪೈ. ಇದರ ನೆಕ್ಸ್ಟ್ ವರ್ಷನ್ 10.0 ಆ್ಯಂಡ್ ಇದರ ಹೆಸರು ಆ್ಯಂಡ್ರಾಯ್ಡ್ 10. ನೀವು ಯೋಚನೆ ಮಾಡ್ತಿರ್ಬೋದು ಏನಕ್ಕೆ ಆ್ಯಂಡ್ರಾಯ್ಡ್ 10 ಅಂತ ಹೇಳಿದೆ, ಇದಕ್ಕೆ ಯಾವುದು ತಿಂಡಿ ಹೆಸರು ಹೇಳಲಿಲ್ಲ ಅಂತ. ಹೌದು, ಆ್ಯಂಡ್ರಾಯ್ಡ್ 10ನಿಂದ ಕಂಪ್ನಿಯವ್ರು ಏನಿದ್ದಾರೆ ತಿಂಡಿಗಳ ಹೆಸರನ್ನ ಹೇಳೋದನ್ನು ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಆ್ಯಂಡ್ರಾಯ್ಡ್ 10 ಅಂತ ಕರಿಬೋದು, 10.0 ಎಡಿಷನ್ನ, ಅಥವಾ ಆ್ಯಂಡ್ರಾಯ್ಡ್ ಕ್ಯೂ ಅಂತ ಸಹ ನಾವು ಕರಿಬೋದು. ಈಗ ಆ್ಯಂಡ್ರಾಯ್ಡ್ 11 ಆಲ್ರೆಡಿ ಡೆವಲಪ್ ಆಗಿದೆ, ಅದು ಇನ್ನೂ ರೋಲ್ಔಟ್ ಆಗಿಲ್ಲ. ಫಸ್ಟು ಗೂಗಲ್ ಪಿಕ್ಸೆಲ್ ಡಿವೈಸ್ಗಳಿಗೆ ಬರುತ್ತೆ, ಅದಾದಮೇಲೆ ಸ್ಟಾಕ್ ಆ್ಯಂಡ್ರಾಯ್ಡ್ ಇರೋ ಫೋನ್ಸ್ಗಳು ಯಾವುದಕ್ಕೆ ಅವೈಲಬಿಲಿಟಿ ಇದೆ ಅವರಿಗೆ ಈ ರೋಲ್ಔಟ್ ಆಗುತ್ತೆ ಅಪ್ಡೇಟ್. ಅದಾದಮೇಲೆ ನಮ್ಮ ಫೋನ್ಸ್ಗಳಿಗೂ ಸಹ ಬರುತ್ತೆ. ನನ್ನ ಫೋನ್ಗೆ ಮೇ ಬಿ ಇನ್ನೊಂದು 2 ಮಂತ್ಸಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಇದೇ ನಮ್ಮ ಆ್ಯಂಡ್ರಾಯ್ಡಿನ ಹಿಸ್ಟ್ರಿ ಮತ್ತು ಆ್ಯಂಡ್ರಾಯ್ಡ್ ಅಂದರೆ ಏನು ಅಂತ ಇನ್ಫಾರ್ಮೇಷನ್. ಇನ್ನು ನಮ್ಮ ಲಿಸ್ಟನ್ನ ನೋಡ್ತಾ ಹೋಯಿತು ಅಂತ ಹೇಳಿದರೆ ನಮ್ಮ ಸ್ಯಾಮ್ಸಂಗ್ ಕಂಪ್ನಿದು ಸಹ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಅದನ್ನು ಬಾಡಾ ಅಂತ ಕರಿತೀವಿ. ಇನ್ನು ಬ್ಲ್ಯಾಕ್ ಬೆರಿದು ಇದೆ, ಅದನ್ನು ನಾವು ಬ್ಲ್ಯಾಕ್ ಬೆರಿ ಓ ಎಸ್ ಅಂತ ಕರಿತೀವಿ. ಇನ್ನು ನೋಕಿಯಾ ಮತ್ತು ಇಂಟೆಲ್ ಇವೆರಡೂ ಸೇರಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಮಾಡಿದ್ವು, ಅದನ್ನು ಮೀ ಗೋ ಓ ಎಸ್ ಅಂತ ಕರಿತೀವಿ. ಓಕೆನಾ. ಇನ್ನು ಆ್ಯಪಲ್ದು ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಐ ಓ ಎಸ್ ಅಂತ ಕರಿತೀವಿ. ಐ ಓ ಎಸ್ ಅಂತಂದರೆ ಐಫೋನ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ. ಓಕೆನಾ. ನೆಕ್ಸ್ಟ್ ಗಾರ್ನೆಟ್ ಓ ಎಸ್ ಅನ್ನೋ ಒಂದು ಕಂಪನಿ ಪಾಮ್ ಓ ಎಸ್ ಅನ್ನೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡಿತು. ನೆಕ್ಸ್ಟ್ ಇನ್ನೊಂದು ತುಂಬ ಫೇಮಸ್ ಓಕೆನಾ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಹಳೆ ಮೊಬೈಲ್ಗಳಲ್ಲಿ ತುಂಬ ಮೊಬೈಲ್ಗಳಲ್ಲಿತ್ತು. ಇದು ನೋಕಿಯಾ ಡೆವಲಪ್ ಮಾಡಿದ್ದು, ಬೇಸಿಕಲಿ ಸಿಂಬಿಯನ್ ಓ ಎಸ್ ಅಂತ. ಓಕೆನಾ. ಇನ್ನು ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಹೋಗಬೇಕಂತ ಹೇಳಿದರೆ ಪಾಮ್ ಮತ್ತು ಹೆಚ್ ಪಿ ಇವೆರಡು ಕಂಪ್ನಿ ಸೇರಿ ಲೀನಕ್ಸ್ ಕರ್ನಲ್ ಮೇಲೆ ರನ್ ಆಗುವಂತಹ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡಿದ್ರು ಆ್ಯಂಡ್ ಅದರ ನೇಮ್ ಬಂದು ವೆಬ್ ಓ ಎಸ್ ಅಂತ. ಓಕೆನಾ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಕಂಪ್ನಿ ಏನಿದೆ, ಈ ಒಂದು ಕಂಪ್ನಿನೂ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡಿತ್ತು, ಇದನ್ನ ವಿಂಡೋಸ್ ಫೋನ್ ಅಥವಾ ವಿಂಡೋಸ್ ಮೊಬೈಲ್ ಅಂತ ಕರೆದ್ರು. ಇಷ್ಟೇ ಅಲ್ಲ, ಇನ್ನೂ ಸುಮಾರು ಆಪ್ರೇಟಿಂಗ್ ಸಿಸ್ಟಮ್ಗಳಿದೆ. ನಾನು ಇದರಲ್ಲಿ ಯಾವುದು ಫೇಮಸ್ ಇದೆ ಅವುಗಳನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಥವಾ ಹೆಸರುಗಳನ್ನ ಹೇಳಿದ್ದೀನಿ. ಇನ್ನೂ ಒಂದಷ್ಟು ನೋಡಬೇಕಂತ ಹೇಳಿದರೆ ಟೈಸನ್ ಓ ಎಸ್ ಅಂತ ಒಂದಿದೆ, ಕಾಯ್ ಓ ಎಸ್ ಅಂತ ಇದೆ, ಮತ್ತು ಲೀನೇಜ್ ಓ ಎಸ್ ಅಂತ ಸಹ ಇದೆ. ಸೊ ಈ ಥರ ಸುಮಾರು ಆಪ್ರೇಟಿಂಗ್ ಸಿಸ್ಟಮ್ಗಳಿದೆ. ಇಲ್ಲಿಗೆ ಐ ಹೋಪ್ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಅರ್ಥ ಆಗಿದೆ, ಮತ್ತು ಒಂದಷ್ಟು ಟೈಪ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ಗಳು ಯಾವುದಿದೆ ಅನ್ನೋದು ಸಹ ನಿಮಗೆ ಅರ್ಥ ಆಗಿದೆ ಅಂತ. ಐ ಹೋಪ್ ಇಲ್ಲಿಗೆ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಅರ್ಥ ಆಗಿದೆ, ಆಯಿತಾ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೇಕಂತ ಹೇಳಿದರೆ ಯು ಐ ಅಥವಾ ಯೂಸರ್ ಇಂಟರ್ಫೇಸ್ ಅಂತೇನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು, ಆಪ್ರೇಟಿಂಗ್ ಸಿಸ್ಟಮ್ ಅಷ್ಟೇನು ಕಾಂಪ್ಲೆಕ್ಸ್ ಆಗಿಲ್ಲ. ಏನಂತ ಹೇಳಿದರೆ ಈಗ ಲೆಟ್ಸ್ ಇಮ್ಯಾಜಿನ್ 5 ಜನ ವ್ಯಕ್ತಿಗಳಿದ್ದಾರೆ, ಆಯಿತಾ. 5 ಜನನು ಒಂದೇ ಸ್ಪೀಶೀಸ್ ಅಲ್ವಾ, ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ನ ಆ್ಯಂಡ್ರಾಯ್ಡ್ ಅಂತ ಕರೆಯೋಣ. ಓಕೆನಾ. ಈಗ 5 ಜನ 5 ಬೇರೆ ಬೇರೆ ಕಂಪ್ನಿಯವರು, ಆಯಿತಾ. ಇವನು ಮೋಟೋರೋಲಾ, ಇವನು ಸ್ಯಾಮ್ಸಂಗ್ ಆ್ಯಂಡ್ ಇವನು ಒನ್ ಪ್ಲಸ್, ಇವನು ರಿಯಲ್ಮಿ, ಇನ್ನು ಶಿಯೋಮಿ. ದೋ ಪ್ರತಿಯೊಬ್ಬರು ಬೇರೆ ಬೇರೆ ಕಂಪ್ನಿ ಆಗಿದ್ರು ಪ್ರತಿಯೊಬ್ಬರು ಒಂದೇ ಸ್ಪೀಶೀಸ್, ಯಾವುದು ಆ್ಯಂಡ್ರಾಯ್ಡ್. ಅಂದರೆ ಪ್ರತಿಯೊಬ್ಬರು ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಆ್ಯಂಡ್ರಾಯ್ಡ್, ಆದರೆ ಪ್ರತಿಯೊಬ್ಬರು ಬೇರೆ ಬೇರೆ ಬ್ರ್ಯಾಂಡ್ ಅಲ್ವಾ. ಈಗ ಪ್ರತಿಯೊಬ್ಬ ಬ್ರ್ಯಾಂಡ್ ಅವರು ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಲ್ವಾ. ಒಂದೇ ಬಟ್ಟೆ ಇಬ್ಬರು ಹಾಕೊಳ್ಳಲ್ಲ, ಬೇರೆ ಬೇರೆ ಬಟ್ಟೆಗಳು ಹಾಕೊಂಡಿದ್ದಾರೆ. ಅದರ ಅರ್ಥ ಏನು, ಒಂದು ಕಂಪ್ನಿ ಟು ಇನ್ನೊಂದು ಕಂಪ್ನಿ ಯೂಸರ್ ಇಂಟರ್ಫೇಸ್ ಬೇರೆ ಬೇರೆ ಇರುತ್ತೆ. ಅವ್ರು ಯೂಸ್ ಮಾಡ್ತಿರೋ ಆ್ಯಂಡ್ರಾಯ್ಡ್ ಗೂಗಲ್ದೇ ಆಗಿರ್ಬೋದು, ಆದರೆ ಲುಕ್ ಆ್ಯಂಡ್ ಫೀಲ್ ಏನಿದೆ ಇದನ್ನು ಅವರೇ ಸ್ವಂತ ತಯಾರು ಮಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ಮಾಡ್ತಾರೆ. ಓಕೆನಾ. ಇದು ಹೇಗೆ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ನಾನೀಗ ಒಂದು ರಿಯಲ್ಮಿ ಮತ್ತು ಒಂದು ರೆಡ್ಮಿ ಎರಡು ಫೋನ್ ಇಟ್ಕೊಂಡು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲೇ ಒಂಥರ ಮೆನು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಇದ್ರದ್ದೇ ಒಂಥರ ಬೇರೆ ಥರ ಇರುತ್ತೆ, ಸೆಟ್ಟಿಂಗ್ಸ್ ಅಷ್ಟೇ ಇದರಲ್ಲೇ ಬೇರೆ ಕಲರ್ಸ್ ಎಲ್ಲ ಇರುತ್ತೆ, ಇದೇ ಬೇರೆ ಥರ ಇರುತ್ತೆ. ಸೊ ಈ ಒಂದು ಲುಕ್ ಆ್ಯಂಡ್ ಫೀಲ್ ಏನಿದೆ ಇದನ್ನು ನಾವು ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಪ್ರತಿಯೊಂದು ಕಂಪ್ನಿ ತನ್ನದೇ ಆದಂತಹ ಒಂದು ಯೂಸರ್ ಇಂಟರ್ಫೇಸ್ನ ಡಿಸೈನ್ ಮಾಡಿರುತ್ತೆ. ಹಾಗಿದ್ರೆ ಯಾವ ಯಾವ ಕಂಪ್ನಿಯ ಯೂಸರ್ ಇಂಟರ್ಫೇಸ್ ಹೇಗೆ ಕಾಣುತ್ತೆ ಮತ್ತು ಅದರ ಹೆಸರೇನು ಅಂತ ತಿಳ್ಕೊಳ್ಳೋಣ.
ಇಲ್ಲಿಗೆ ನಿಮಗೆ ಯಾವ ಕಂಪ್ನಿದು ಯಾವ ಯು ಐ ಅಂತ ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಸೊ ಈಗ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಏನಪ್ಪ ಅಂತ ಹೇಳಿದರೆ ಇಷ್ಟೊಂದು ಯು ಐಗಳಿದೆಯಲ್ಲ, ಇಷ್ಟರಲ್ಲಿ ಎಲ್ಲಕ್ಕಿಂತ ಸಖತ್ತಾಗಿರೋ ಯು ಐ ಯಾವುದು ಅಂತ ನೀವು ನನ್ನ ಕೇಳ್ಬೋದು. ಸೊ ಇದಕ್ಕೆ ಆನ್ಸರ್ ನಾನು ಆ್ಯಕ್ಚುಲಿ ಗೂಗಲ್ ಮಾಡಿದೆ ಆ್ಯಂಡ್ ನನ್ನ ಪರ್ಸ್ನಲ್ ಯೂಸ್ ಮೇಲೂ ಸಹ ಆ್ಯಂಡ್ ತುಂಬ ನಾನು ನೋಡಿರೋ ಸರ್ವೆಗಳಲ್ಲೂ ಪ್ರಕಾರ ಟಾಪ್ 4 ಯು ಐಗಳಿದೆ. ಓಕೆನಾ. ಆ್ಯಂಡ್ ಇವತ್ತು ನಿಮಗೆ ಒಂದು ಕ್ವಶನ್ ಕೊಡ್ತೀನಿ. ಓಕೆನಾ. ನಾನೀಗ ಟಾಪ್ 4 ಯು ಐಗಳು ಯಾವುದು ಅಂತ ಹೆಸರು ಹೇಳ್ತೀನಿ. ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಆ ಯಾವ ಯು ಐ ಯಾವ ಬ್ರ್ಯಾಂಡ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಓಕೆನಾ. ಈ ಕ್ವಶನ್ಗೆ ಆನ್ಸರ್ ಇದೇ ವಿಡಿಯೋದಲ್ಲಿದೆ, ಈಗ ಸ್ವಲ್ಪ ಮುಂಚೆ ನೋಡಿದ್ರಿ, ಆದರೂ ನೋಡೋಣ ಎಷ್ಟು ಜನ ಇದಕ್ಕೆ ಕಮೆಂಟ್ ಮಾಡ್ತೀರಾ ಅಂತ. ಸೊ ಟಾಪ್ ಫಸ್ಟ್ ಪೊಸಿಷನ್ಲಿರುವಂತಹ ಯು ಐ ಯಾವುದು ಅಂತ ಹೇಳಿದರೆ iOS. ಟಾಪ್ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಒನ್ ಯು ಐ. ಟಾಪ್ ಥರ್ಡ್ ಪ್ಲೇಸಲ್ಲಿರುವಂಥದ್ದು ಆಕ್ಸಿಜನ್ OS ಆ್ಯಂಡ್ ಟಾಪ್ ಫೋರ್ತಲ್ಲಿರುವಂಥದ್ದು ಆ್ಯಂಡ್ರಾಯ್ಡ್ 1. ಸೊ ಈಗ ನಾನು ಬರೀ ಯೂಸರ್ ಇಂಟರ್ಫೇಸ್ ಹೆಸರುಗಳನ್ನ ಹೇಳಿದ್ದೀನಿ, ಯಾವ ಬ್ರ್ಯಾಂಡ್ದು ಅದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಇದು ಇವತ್ತಿನ ಕ್ವಶನ್. ಓಕೆನಾ. ಸೊ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ iOS, ಸೆಕೆಂಡ್ ಪ್ಲೇಸ್ ಒನ್ ಯು ಐ, ಥರ್ಡ್ ಪ್ಲೇಸ್ ಆಕ್ಸಿಜನ್ OS ಆ್ಯಂಡ್ ಫೋರ್ತ್ ಪ್ಲೇಸ್ ಆ್ಯಂಡ್ರಾಯ್ಡ್ 1. ಇಲ್ಲಿಗೆ ಚಾಪ್ಟರ್ 3ನ ಮುಗಿಸೋ ಟೈಮ್ ಬಂತು. ಚಾಪ್ಟರ್ 3 ಜೊತೆಗೆ ಆಲ್ ಅಬೌಟ್ ಮೊಬೈಲ್ ಫೋನ್ಸ್ ಅನ್ನೋ ಸೀರೀಸ್ನು ಸಹ ಮುಗಿಸೋ ಟೈಮ್ ಬಂತು. ಓಕೆನಾ. ಸೊ ನಾನು ನಿಮಗೆ ಹೇಳಿದ್ದೆ ಈ ಸೀರೀಸ್ನ ಮಾಡೋ ಮೇನ್ ಇಂಟೆನ್ಷನ್ ಏನು, ಪ್ರತಿಯೊಬ್ಬರು ತಮ್ಮ ಫೋನ್ಸ್ನ ತಾವೇ ಸೆಲೆಕ್ಟ್ ಮಾಡೋ ರೀತಿ ಆಗಬೇಕಂತ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಡೈರೆಕ್ಟಾಗಿ ಆ್ಯಕ್ಷನ್ಗೆ ಬರೋಣ. ಏನು ಆ್ಯಕ್ಷನ್ ಅಂತ ಹೇಳಿದರೆ, ಲೆಟ್ಸ್ ಇಮ್ಯಾಜಿನ್ ಇವಾಗ ನೀವು ಫೋನ್ ತೊಗೊತಿದ್ದೀರಾ. ಓಕೆನಾ. ಫೋನ್ ಪರ್ಚೇಸ್ ಮಾಡಬೇಕೀಗ, ಅದು ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ಆಫ್ಲೈನ್ ಸ್ಟೋರಲ್ಲಿ ಪರ್ಚೇಸ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಬಟ್ ಈಗ ನೀವೊಂದು ಫೋನ್ ತೊಗೋತಿದ್ದೀರಾ. ಓಕೆನಾ. ಈಗ ನೀವು ಏನು ಮಾಡಬೇಕು, ಮನೇಲೆ ಕೂತು ಒಂದು ಸತಿ ಒಂದು ಹೋಮ್ ವರ್ಕ್ ಮಾಡಬೇಕು. ಹೋಮ್ವರ್ಕ್ ಏನಪ್ಪ ಅಂತ ಹೇಳಿದರೆ, ನನ್ನ 3 ವೀಡಿಯೋಸ್ನ ಒಂದು ಸತಿ ರೀಕಾಲ್ ಮಾಡಬೇಕು. ಓಕೆನಾ. ಚಾಪ್ಟರ್ 1ಗೆ ಬರೋಣ. ಈಗ ಫಸ್ಟು ಚಾಪ್ಟರ್ 1ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದರೆ, ಟೈಪ್ಸ್ ಆಫ್ ಮೊಬೈಲ್ ಫೋನ್ಸ್ನ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಅಕಾರ್ಡಿಂಗ್ ಟು ಚಾಪ್ಟರ್ 1 ನಾವು ಏನು ಫಸ್ಟಲ್ಲಿ ಇಟ್ಕೋಬೇಕು, ಬಜೆಟ್. ಫಸ್ಟು ನೀವು ಯಾವುದೇ ಫೋನ್ ತೊಗೊಳಕ್ಕೆ ಮುಂಚೆ ಒಂದು ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಆ ಬಜೆಟ್ ನೀವು ಯಾವ ರೀತಿ ಫಿಕ್ಸ್ ಮಾಡಬೇಕಂತ ಹೇಳಿದ್ರೆ, 2,000 1,000 ಆಚೆ ಈಚೆ ಆದ್ರೂ ಅಫೋರ್ಡ್ ಮಾಡೋಂಗೆ ಇರಬೇಕು. ಓಕೆನಾ. ಫಸ್ಟ್ ಪಾಯಿಂಟ್ ಈಸ್, ಫಸ್ಟ್ ವೀಡಿಯೋಯಿಂದ ನಮ್ಗೆ ಏನು ನಾಲೆಜ್ ಸಿಕ್ತು, ಬಜೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಡನ್. ಫಸ್ಟ್ ವೀಡಿಯೋ ಕೆಲಸ ಮುಗೀತು. ಚಾಪ್ಟರ್ 2ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಆಲ್ ಅಬೌಟ್ ಮೊಬೈಲ್ ಫೋನ್ ಹಾರ್ಡ್ವೇರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಚಾಪ್ಟರ್ 2ನ ಕೆಲಸ ಏನಪ್ಪ ಅಂತ ಹೇಳಿದರೆ, ಫಸ್ಟು ಈಗ ನೀವು ಬಜೆಟ್ ಸೆಲೆಕ್ಟ್ ಮಾಡ್ತಿದ್ದಂಗೆ ಆ ಒಂದು ಬಜೆಟ್ ಒಳಗಡೆ ಬೆಸ್ಟ್ ಪ್ರೊಸೆಸರ್ಗಳು ಯಾವುದಿದೆ ಅಂತ ಒಂದು ರಿಸರ್ಚ್ ಮಾಡಿ. ಇಲ್ಲಿ ನಿಮ್ಗೊಂದು ಕೆಲಸ ಇದೆ, ಗೂಗಲ್ ಮಾಡಬೇಕು. ಏನು ಹೇಳಿ, ನೀವು ಸೆಲೆಕ್ಟ್ ಮಾಡಿರೋ ಬಜೆಟ್ ಒಳಗಡೆ ಬೆಸ್ಟ್ ಪ್ರೊಸೆಸರ್ ಇರೋ ಎಷ್ಟು ಫೋನ್ಗಳಿದೆ ಅಂತ ನೀವು ಸೆಲೆಕ್ಟ್ ಮಾಡಿ. ಓಕೆನಾ. ಒಂದು 4 ರಿಂದ 5 ಫೋನ್ಗಳು ಸೆಲೆಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಗೆ ನಮ್ಮ ಸೆಕೆಂಡ್ ವಿಡಿಯೋ ಕೆಲಸನೂ ಮುಗೀತು. ಈಗ ಬಂತು ಚಾಪ್ಟರ್ 3. ಓಕೆನಾ. ಈಗ ನಾವು ಈ ಸಿಚುವೇಷನಲ್ಲಿ ತುಂಬ ಸತಿ ಬಂದಿರ್ತೀವಿ. ಯೂಶಲಿ ನಾವೆಲ್ಲರೂ ಫೇಸ್ ಮಾಡಿರ್ತೀವಿ. ಒಂದು 4-5 ಫೋನ್ ಇಷ್ಟ ಆಗಿರುತ್ತೋ, 3 ಫೋನೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆ 3ರಲ್ಲಿ ಯಾವ್ದು ತೊಗೋಬೇಕು ಅಂತ ನಮ್ಗೆ ತುಂಬ ಕನ್ಫ್ಯೂಸ್ ಆಗ್ತಿರುತ್ತೆ. ಅದೇ ಕಾರಣಕ್ಕೆ ನಾನು ಚಾಪ್ಟರ್ 3ನ ಮಾಡಿದ್ದು, ಆ ಒಂದು ಕನ್ಫ್ಯೂಷನ್ನ ದೂರ ಮಾಡೋಕ್ಕೆ.
ಈಗ ನಾವು ಸೆಲೆಕ್ಟ್ ಮಾಡಿರೋ 3-4 ಫೋನಲ್ಲಿ ಬೆಸ್ಟ್ ಫೋನ್ ಯಾವುದಂತ ನೋಡಬೇಕು. ಅದಕ್ಕೆ ನಾನು ಹೇಳ್ದಂಗೆ ಚಾಪ್ಟರ್ 3. ಈಗ ಚಾಪ್ಟರ್ 3ಯಲ್ಲಿ ನಾವೇನು ನೋಡಿದ್ದೀವಿ, ಆಪರೇಟಿಂಗ್ ಸಿಸ್ಟಮ್ ಮತ್ತು UI ನೋಡಿದ್ದೀವಲ್ಲ. ಫಸ್ಟ್ ಏನು ಮಾಡಿ, ನೀವು ಸೆಲೆಕ್ಟ್ ಮಾಡಿರೋ 4-5 ಫೋನಲ್ಲಿ ನೀವು ಫಸ್ಟು ಯಾವುದರಲ್ಲಿ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಆ್ಯಂಡ್ರಾಯ್ಡ್ 10 ಸದ್ಯಕ್ಕೆ ಆ್ಯಂಡ್ರಾಯ್ಡ್ 10 ಎಲ್ಲ ಲೇಟೆಸ್ಟ್ ಇರುವಂಥದ್ದು. ಸೊ ಆ್ಯಂಡ್ರಾಯ್ಡ್ 10 ಯಾವುದಿದೆ ಅನ್ನೋದನ್ನು ಫಸ್ಟ್ ಚೆಕ್ ಮಾಡಿ. ಈಗ ನಿಮಗೆ ಮೇ ಬಿ ತಿರ್ಗಾ ಸೇಮ್ ಪ್ರಾಬ್ಲಮ್ ಬರ್ಬೋದು, ಬಿಕಾಸ್ ಪ್ರತಿಯೊಂದು ಫೋನಲ್ಲೂ ನಿಮಗೆ ಆ್ಯಂಡ್ರಾಯ್ಡ್ 10 ಇದೆ ಅಂತಲೇ ಅಂದ್ಕೊಳ್ಳಿ. ಯಾವುದ್ರಲ್ಲೂ ಆ್ಯಂಡ್ರಾಯ್ಡ್ 9 ಇಲ್ಲ, ಆ್ಯಂಡ್ರಾಯ್ಡ್ 10 ಇದೆ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಸೊ ಇವಾಗ ಏನು ಮಾಡಬೇಕು, ಅದಕ್ಕೆ ನಾನು UI ಸಹ ಎಕ್ಸ್ಪ್ಲೇನ್ ಮಾಡಿದ್ದು, ಯಾವುದು ಯೂಸರ್ ಇಂಟರ್ಫೇಸ್ನ. ಈಗ ಪ್ರತಿಯೊಂದು ಫೋನಲ್ಲೂ ಈಗ ನೀವು ಆ್ಯಂಡ್ರಾಯ್ಡ್ 10 ಇದೆ, ಬಟ್ ನೀವು ಸೆಲೆಕ್ಟ್ ಮಾಡೋದು 4 ಫೋನ್ ಅಂತಂದಮೇಲೆ ಒಂದು ರಿಯಲ್ಮಿ ಇದೆ, ಒಂದು OnePlus ಇದೆ, ಇನ್ನೊಂದು ಸ್ಯಾಮ್ಸಂಗ್ ಇದೆ, ಇನ್ನೊಂದು MI ಇದೆ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾಗಿ ನಿಮ್ಗೀಗ ಗೊತ್ತು ಯಾವ UI ಹೇಗೆ ಕಾಣುತ್ತೆ ನೋಡೋಕ್ಕೆ ಅಂತ. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ನೀವು ನೋಡಿ ನಿಮಗೆ ಯಾವುದು ಲುಕ್ ಆ್ಯಂಡ್ ಫೀಲ್ ಇಷ್ಟ ಆಯಿತು, ಯಾವ ಡಿಸೈನ್ ತುಂಬ ಇಷ್ಟ ಆಯಿತು ಅನ್ನೋದ ಯೋಚನೆ ಮಾಡಿ. ಇವಾಗ ನಾನು ಹೇಳಿದೆ ಟಾಪ್ 4 ಸಹ ಹೇಳಿದ್ದೀನಿ ನಿಮಗೆ, ಟಾಪ್ 4 ಯಾವುದು ಅಂತ. ಸೊ ಇವಾಗ ಯೋಚನೆ ಮಾಡಿ ನಿಮಗೆ ಯಾವ ಬ್ರ್ಯಾಂಡ್ ತೊಗೋಬೇಕು, ಇಲ್ಲ ಯಾವ ಒಂದು ಯೂಸರ್ ಇಂಟರ್ಫೇಸ್ ನಿಮಗೆ ಇಷ್ಟ ಆಗುತ್ತೆ, ಅದನ್ನು ನೋಡಿ ನಿಮಗೆ ಬೇಕಾಗಿರುವಂತಹ ಒಂದು ಫೋನ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ನಿಮಗೆ ಈ ಪ್ರೊಸೀಜರ್ ಸಿಂಪಲ್ ಅಂತ ಅನಿಸುತ್ತೆ. ಮತ್ತು ಇಷ್ಟು ಈಸಿನ ಒಂದು ಫೋನ್ ತೊಗೊಳ್ಳೋದು ಅಂದರೆ ಜಸ್ಟ್ ಬಿಕಾಸ್ ಒಂದು ಕಲರ್ ನೋಡಿ, ಬರೀ ಒಂದು ಲುಕ್ ಆ್ಯಂಡ್ ಫೀಲ್ನ ನೋಡಿ ತೊಗೊಳ್ಳೋದು ಬದಲು ಒಂದು ಫೋನು ಅದರ ಪರ್ಫಾರ್ಮೆನ್ಸ್ ವೈಸ್, ಅದರ ಸ್ಪೆಸಿಫಿಕೇಷನ್ ವೈಸ್ ನಾವೇ ಸೆಲೆಕ್ಟ್ ಮಾಡೋಂಗೆ ಆದ್ವಿ ಅಂತ ನಿಮಗೆ ಅನ್ನಿಸ್ಬೇಕು. ಅದೇ ನನ್ನ ಇಂಟೆನ್ಷನ್ ಇದು ಈ ಒಂದು ಸೀರೀಸ್ನ ಮಾಡೋಕ್ಕೆ. ಐ ಹೋಪ್ ನಿಮಗೆ ಈ ಸೀರೀಸ್ ಇಷ್ಟ ಆಗಿದೆ. ನಿಮಗೇನಾದ್ರು ಈ ಸೀರೀಸ್ ಇಷ್ಟ ಆಗಿತ್ತು ಅಂತ ಹೇಳಿದರೆ ದಯವಿಟ್ಟು ನೀವೇನಾದ್ರು ನನಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿದರೆ ಅದು ಒಂದೇ. ಏನಂತ ಹೇಳಿದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ನಾನು ಕರ್ನಾಟಕ ಪೂರ ಆದಷ್ಟು ಬೇಗ ಸ್ಪ್ರೆಡ್ ಆಗಬೇಕು ನನ್ನ ಒಂದು ಚಾನಲ್ ಅಂತ ನನ್ನ ಆಸೆ. ಆ್ಯಂಡ್ ಇದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಸಹ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿದ್ದರೆ, ಇಷ್ಟ ಆಗಿಲ್ಲ ಅಂದರೆ ಸಹ ನನ್ನಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನೋದನ್ನು ಸಹ ನೀವು ಹೇಳ್ಬೋದು ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಸಪೋರ್ಟ್ ನನಗಿರಲಿ. ರೀಸೆಂಟ್ಲಿ ನಾವು 500 ಕೂಡ ಕ್ರಾಸ್ ಮಾಡಿದ್ವಿ ಸಬ್ಸ್ಕ್ರೈಬರ್ಸ್ನ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ರಿ. ಆದಷ್ಟು ಬೇಗ ನಾವು 1K ದಾಟೋಣ. ಆ್ಯಂಡ್ ಹಾಗೆ ಜಾಸ್ತಿ ನಮ್ಮ ಫ್ಯಾಮಿಲಿನ ದೊಡ್ಡದು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಇರಿ ಆ್ಯಕ್ಚುಲಿ ಇನ್ನೊಂದು ಕೆಲಸ ಕೊಡಬೇಕಿತ್ತು ನಿಮಗೆ. ಏನಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಕೆಲವರಿಗೆ ಗೊತ್ತಿರುತ್ತೆ ಆಲ್ರೆಡಿ ನಾನು ಇವತ್ತು ಏನೇನು ಟಾಪಿಕ್ ಡಿಸ್ಕಸ್ ಮಾಡಿದೆ ಅಂತ. ಸೊ ಅವರಿಗೆ ಮತ್ತು ಪ್ರತಿಯೊಬ್ಬರಿಗೂ ಇದೊಂದು ಕೆಲಸ ಕೊಡ್ತಿದ್ದೀನಿ. ಏನಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ವೀಡಿಯೋನ ಇಲ್ಲಿ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೆಲಸ ಏನಂತ ಹೇಳಿದರೆ, ಈ ವಿಡಿಯೋ ಶುರು ಮಾಡಿದಾಗಿಂದ ಇಲ್ಲಿಗೆ ಎಂಡ್ ಮಾಡೋ ತನಕ ನಾನು ಶೂಟ್ ಮಾಡುವಾಗ ಒಂದು ಕಡ್ಜ ಅಥವಾ ಒಂದು ಹುಳ, ಒಂದು ಇನ್ಸೆಕ್ಟ್ ಏನು ಹೇಳ್ತೀವಿ, ಸಿಕ್ಕಾಬಿಟ್ಟೆ ತೊಂದರೆ ಕೊಡ್ತು. ತುಂಬ ಸತಿ ಫ್ರೇಮ್ ಒಳಗಡೆ ಬಂದು ಹೋಗಿದೆ. ಓಕೆನಾ? ತುಂಬ ಡಿಸ್ಟರ್ಬ್ ಮಾಡಿದೆ. ಈಗ ತಿರ್ಗಾ ಹೋಯಿತು. ಸೊ ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದರೆ, ಇನ್ನೊಂದು ಸತಿ ವಿಡಿಯೋ ನೋಡಿಬಿಟ್ಟು ಆ ಒಂದು ಹುಳ ಎಷ್ಟು ಸತಿ ನನ್ನ ಫ್ರೇಮ್ ಒಳಗಡೆ ಬಂತು ಅಂತ ಲೆಕ್ಕ ಹಾಕಿ ನನಗೆ ಆ ನಂಬರ್ನ ಕಮೆಂಟಲ್ಲಿ ಹೇಳಿ. ನೋಡೋಣ ಯಾರು ಕರೆಕ್ಟ್ ನಂಬರ್ ಕಳಿಸ್ತೀರಾ ಅಂತ. ಸೊ ಬಾಯ್.